ಬಾಗಲಕೋಟೆಯಲ್ಲಿ ರಾಷ್ಟ್ರ ಧ್ವಜದ ಬಟ್ಟೆ ನೇಯುವ ನೇಕಾರರ ಪರದಾಟವನ್ನ ಯಾರೂ ಕೇಳದಂತಾಗ್ಬಿಟ್ಟಿದೆ. ರಾಷ್ಟ್ರ ಧ್ವಜ ಬಟ್ಟೆ ನೇಯ್ತಾ ಇದ್ರೂ ಕೂಡ ಸಮರ್ಪಕ ಕೂಲಿ ಇಲ್ಲದೆ ಈ ನೇಕಾರರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಕಡಿಮೆ ವೇತನವನ್ನ ಪಡ್ಕೊಂಡು ಬಡತನದಲ್ಲೇ ಜೀವನವನ್ನ ದೂಡ್ತಾ ಇದ್ದಾರೆ ಈ ನೇಕಾರರು. ನೇಯ್ಗೆ ಕೇಂದ್ರದಲ್ಲಿ ಹಾವು ಚೇಳಿನ ಭಯದಲ್ಲೇ ಕೆಲಸವನ್ನ ಮಾಡುವಂತ ಪರಿಸ್ಥಿತಿ ಕೂಡ ಇದೆ. ನೋಡಿ, ಒಂದೊಳ್ಳೆ ಸೌಲಭ್ಯಗಳಿಲ್ಲ, ಅದೇ ರೀತಿಯಾಗಿ ವೇತನ ಇಲ್ಲ. ಕಡಿಮೆ ವೇತನಕ್ಕೆ ಈ ರೀತಿಯಾಗಿ ರಾಷ್ಟ್ರ ಧ್ವಜದ ಬಟ್ಟೆಯನ್ನ ನೇಯುವಂತ ಕೆಲಸವನ್ನ ಈ ನೇಕಾರರು ಮಾಡ್ತಾ ಇದ್ದಾರೆ. ಬಾಗಲಕೋಟೆಯ ತುಳಸಿಗೇರಿಯಲ್ಲಿರುವಂತಹ ಈ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಏನಿದೆ, ಅಲ್ಲಿ ಕೆಲಸ ಮಾಡ್ತಾ ಇರುವಂತ ನೇಕಾರರ ದುಸ್ಥಿತಿ ಇದು. ಒಂದು ಒಳ್ಳೆ ವ್ಯವಸ್ಥೆ ಇಲ್ಲ, ಜೊತೆಗೆ ಒಳ್ಳೆ ವೇತನ ಇಲ್ಲ, ಸಮರ್ಪಕವಾಗಿ ವೇತನ ಸಿಗ್ತಾ ಇಲ್ಲ. ಹಾಗಿದ್ರೂ ಕೂಡ ಕಡಿಮೆ ವೇತನದಲ್ಲೇ ರಾಷ್ಟ್ರ ಧ್ವಜದ ಬಟ್ಟೆಯನ್ನ ನೇಯ್ತಾ ಇದ್ದಾರೆ. ನೇಕಾರರಿಗೆ ಅನುದಾನವೂ ಇಲ್ಲ, ಹೀಗಾಗಿ ಕಂಗಾಲಾಗ್ಬಿಟ್ಟಿದ್ದಾರೆ. ಯಾವ ರೀತಿ ನಮ್ಮ ಪರಿಸ್ಥಿತಿ, ಇದನ್ನೇ ಅವಲಂಬನೆ ಮಾಡಿಕೊಂಡಿರುವಂತ ನೇಕಾರರು ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಷ್ಟ್ರ ಧ್ವಜದ ಬಟ್ಟೆಯನ್ನ ನೇಯ್ತಾರೆ, ಆದ್ರೆ ಸರಿಯಾದಂತ ವೇತನ ಸಿಗ್ತಾ ಇಲ್ಲ ಅವರಿಗೆ. ಅಲ್ಲಿರುವಂತ ಮೂಲಭೂತ ಸೌಕರ್ಯಗಳು ಕೂಡ ಸರಿಯಾಗಿಲ್ಲ. ಹಾವು ಚೇಳುಗಳು ಬಂದ್ರೂ ಕೂಡ, ಆ ಹಾವು ಚೇಳುಗಳು ಕಚ್ಚಿದ್ರು ಕೂಡ ಕೇಳೋರಿಲ್ಲ. ಅವ್ರಿಗೆ ಬೇಕಾಗಿರುವಂತ ಅನುದಾನ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ನೇಕಾರಿಕೆ ಮಾಡ್ತಾ ಇರುವಂತ ಅನೇಕ ಕಾರ್ಮಿಕರೇನಿದ್ದಾರೆ, ನೇಕಾರರೇನಿದ್ದಾರೆ, ತಮ್ಮ ಸಂಕಷ್ಟವನ್ನ, ಅಳಲನ್ನ ತೋಡ್ಕೊಂಡಿದ್ದಾರೆ. ಕಮ್ಮಿ ಐತ್ರಿ, ಹೊರಗೆ ಹೋದ್ರೆ 300 ಐತ್ರಿ ದಿವ್ಸಕ್ಕೆ ರೀ. ಇಲ್ಲಿ ಕೆಲ್ಸಕ್ಕೆ ಬಂದ್ರಿ, ಇಲ್ಲಿ ನಮಗೆ ಕಷ್ಟ ಆದಷ್ಟು ನಮಗೆ ಪಗಾರ ಇಲ್ರಿ. ಇಲ್ಲಿ ದಿನ ನೇಯ್ಬೇಕಾದ್ರೆ ಒಂದು 6 ಮೀಟ್ರ್ 5 ಮೀಟ್ರ್ ಡಜಾದ ಬಟ್ಟೆ ನೇಯ್ತೀವಿ ರೀ ನಾವು. ಪಗಾರ ಭಾಳ ಕಮ್ಮಿ ಐತ್ರಿ. ನಮಗೆ ದಿವ್ಸಕ್ಕೆ 300 ಹಾಕಿ ಕೊಡ್ಬೇಕು ಅನ್ನೋ ಹಂಗೆ ನಾವು ಇದನ್ನ ಮಾಡ್ತೀರಿ. ಡಜಾದ ಬಟ್ಟೆ ಇದ್ರಿ 20 ವರ್ಷ ಆತ್ರಿ ನಾವು ಇಲ್ಲಿ ಬರಾಕತ್ರಿ. 20 ವರ್ಷ ರೀ, 30 ವರ್ಷ ಆತ್ರಿ ಒಬ್ಬೊಬ್ರು ಬರಾಕತ್ತೆ. ಒಟ್ಟು ಇದು ನಮಗೆ ಪೇಮೆಂಟ ಕಮ್ಮಿ ಭಾಳ ಐತ್ರಿ. ಈ ಪೆನ್ಷನ್ ಇಲ್ಲ, ಏನಿಲ್ಲ ರೀ. ನಮಗೆ ಕಾಲು ನೋವು ಹಾಕಾವ್ರಿ, ಕಣ್ಣು ನೋವು ಹಾಕಾವ್, ಕೈ ನೋವು ಹಾಕಾವ್ರಿ. ನಮ್ಗೆ ಕಷ್ಟ ಪಡ್ದಟ್ಟು ನಮಗೆ ಪಗಾರ ಇಲ್ರಿ. ನಮಗೆ ಪಗಾರ ಹೆಚ್ಚಿಗೆ ಬೇಕಂತ ಕೇಳ್ಕೊತೀರಿ ನಾವು. ಪಗಾರ ಅನ್ನದಾನ ರೀ, ನಮಗೆ ಪೆನ್ಷನ್ ಕುಂದ್ರಂಗೆ ಆಗಲ್ರಿ. ಪೆನ್ಷನ್ ಇಲ್ರಿ. ಮಕ್ಕಳದು ಈಗ ಹಂಗಲ್ರಿ. ಮಕ್ಕಳದು ಸ್ಕೂಲಿಗೇನು ಸಾಲೋದಿಲ್ರಿ, ತಿನ್ನಾಕೂ ಸಾಲೋದಿಲ್ರಿ, ಎಲ್ಲದೂ ತುಟ್ಟಿ ಐತ್ರಿ. ಮತ್ತು ಯಾವುದೂ ಏನು ನಮಗೆ ಸಾಲದೂ ಇಲ್ರಿ, ದುಡ್ಕಿದ್ರಿ. ಮಕ್ಕಳದು ಎಲ್ಲದು ಕಷ್ಟ ಭಾಳ ಐತ್ರಿ ನಮಗೆ. ಇದು ಪಗಾರ ಕಮ್ಮಿ ಐತ್ರಿ. ಹೊರಗೆ